ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಿರೇಮಠ ತುಮಕೂರು ನಗರ ಮತ್ತು ತುಮಕೂರು ಜಿಲ್ಲೆಯ ಪ್ರಾಚೀನ ಮಠಗಳಲ್ಲಿ ಒಂದು. ತುಂಬ ವರ್ಷಗಳಿಂದ ಈ ಮಠ ನೇಪಥ್ಯ ಹಿಂದೆ ಸರಿದುಕೊಂಡಿತ್ತು. ನಾವು ತುಮಕೂರು ನಗರಕ್ಕೆ ಬಂದಾಗ ಈ ಮಠ ಅಜ್ಞಾತವಾಗಿತ್ತು. ಸಾಕಷ್ಟು ಪ್ರಾಚೀನವಾದ ಇತಿಹಾಸ ಇದ್ರೂ ಕೂಡ ಮಠ ಮುಖ್ಯವಾಹಿನಿಯಲ್ಲಿ ಇರಲಿಲ್ಲ. ಮಠ ತನ್ನ ಅಸ್ತಿತ್ವ ಕಳ್ಕೊಂಡಿತ್ತು ಮತ್ತು ಆಸ್ತಿ ಮತ್ತು ಅಸ್ತಿತ್ವ ಎರಡೂ ಮಟ್ಟಕ್ಕಿರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ 1996ರಲ್ಲಿ ನಾವು ಹಿರೇಮಠಕ್ಕೆ ಬಂದಾದ ಮೇಲೆ ಇದಕ್ಕೊಂದು ಧಾರ್ಮಿಕ ಸ್ಪರ್ಶವನ್ನು ಕೊಡಬೇಕು, ಮತ್ತೆ ಧಾರ್ಮಿಕ ಮುಖ್ಯವಾಹಿನಿಯಲ್ಲಿ ಮಠವನ್ನು ತಂದು ನಿಲ್ಲಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಮಠವನ್ನು ವಿವಿಧ ಆಯಾಮಗಳಲ್ಲಿ ಧಾರ್ಮಿಕ ನೇತೃತ್ವವನ್ನು ವಹಿಸಿಕೊಳ್ಳೋ ಹಾಗೆ, ಸಾಂಸ್ಕೃತಿಕ ನೇತೃತ್ವವನ್ನು ವಹಿಸಿಕೊಳ್ಳೋ ಹಾಗೆ, ಸಾಮಾಜಿಕ ನೇತೃತ್ವವನ್ನು ವಹಿಸಿಕೊಳ್ಳೋ ಹಾಗೆ ಮಾಡಿಬಿಟ್ಟು ಈ ಮಠವನ್ನು ಇದುವರೆಗೆ ಚಲಾವಣೆಯಲ್ಲಿ ಇರಿಸಿಕೊಂಡು ಬಂದಾಗಿದೆ. ಮಠ ತುಂಬ ಹಳೆಯದು, ಕಲ್ಲು ಮಂಟಪ, ದೇವಸ್ಥಾನ ಗರ್ಭಗುಡಿ ಕೂಡ ತುಂಬ ಪ್ರಾಚೀನವಾಗಿದ್ದು ಹಳೆಯದು. ಸೊ ಈವಾಗ ನಾವು ಈ ಹಿರೇಮಠಕ್ಕೆ ಒಂದು ಸ್ವಲ್ಪ ಆಧುನಿಕ ಸ್ಪರ್ಶ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಗರ್ಭಗುಡಿಯನ್ನು ಬದಲಾಯಿಸ್ತಾ ಇದ್ದೀವಿ. ಇದುವರೆಗೆ ಉತ್ತರಾಭಿಮುಖವಾಗಿ ಭಕ್ತರಿಗೆ ದರ್ಶನ ಕೊಡ್ತಾ ಇದ್ದ ಭಗವಂತ ಇನ್ನು ಪೂರ್ವಾಭಿಮುಖವಾಗಿ ದರ್ಶನ ಕೊಡಬೇಕು. ಸೊ ಗರ್ಭಗುಡಿಯನ್ನು ಪೂರ್ತಿಯಾಗಿ ಬದಲಾಯಿಸ್ತಾ ಇದ್ದೀವಿ. ಅದು ಆಧುನಿಕ ಸ್ಪರ್ಶವನ್ನು ಪಡ್ಕೊಳ್ಳಿದೆ. ಮತ್ತು ಲಿಂಗು ಕೂಡ ಬಹಳ ದೊಡ್ಡದಾದಂಥ ಮಹಾಬಲಿಪುರಂಗಿಂತ ಲಿಂಗುವನ್ನು ನಂದಿಯನ್ನು ತರಲಾಗಿದೆ. ಇದುವರೆಗೆ ನಮ್ಮ ಮಠದಲ್ಲಿ ನಂದಿ ಮತ್ತು ಲಿಂಗು ಗರ್ಭಗುಡಿನಲ್ಲೇ ಇತ್ತು. ಇನ್ಮೇಲೆ ಲಿಂಗು ಮಾತ್ರ ಗರ್ಭಗುಡಿನಲ್ಲಿ ಇದ್ದುಕೊಂಡು ಹೊರಗೆ ನಂದಿ ಇರ್ತಾನೆ. ಇದು ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲಿ ಹಾಗೆ ಇರೋದು. ಆ ಕಾರಣದಿಂದಾಗಿ ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಮಠದ ಒಳಗಿನ ಒಂದು ಒಳಾಂಗಣವನ್ನು ಅಲಂಕರಿಸಲಾಗಿದೆ, ಅಂದಚಂದಗೊಳಿಸಲಾಗಿದೆ. ಅದರ ಜೊತೆಯಲ್ಲಿ ಮಠದ ಆವರಣದಲ್ಲಿನೇ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು. ಆ ಜಾಗದಲ್ಲಿ ಮಠದಲ್ಲಿ ಓದುವಂಥ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ನಿಲಯ, ವಿದ್ಯಾರ್ಥಿ ವಸತಿ ಗೃಹ, ಒಂದು ದಾಸೋಹ ಮಾಡಲಾಗಿದೆ. ಇದುವರೆಗೆ ತುಂಬ ಇಕ್ಕಟ್ಟಾಗಿತ್ತು. ಹೆಚ್ಚು ವಿದ್ಯಾರ್ಥಿಗಳಿಗೂ ಕೂಡ ನಮಗೆ ಇಟ್ಕೊಳ್ಳಿಕ್ಕೆ, ಇಲ್ಲಿ ಇಟ್ಕೊಂಡು ಓದಿಸಲಿಕ್ಕೆ ಅನಾನುಕೂಲ ಆಗಿತ್ತು. ಈಗ ಆ ಕಟ್ಟಡ ತುಂಬ ಚೆನ್ನಾಗಿದೆ. ನಾವು ಹೆಚ್ಚು ವಿದ್ಯಾರ್ಥಿಗಳಿಗೆ ಅವಕಾಶ ಕೊಡ್ಬೋದು. ವಿಶೇಷವಾಗಿ ಒಂದು ದಾಸೋಹ ಭವನ ಅಂತ ಮಾಡಿದ್ದೀವಿ. ಅಲ್ಲಿ ಒಂದು ಅಡುಗೆ ಮನೆ, ಮಕ್ಕಳು ಕೂತ್ಕೊಂಡು ಪ್ರಸಾದ ಮಾಡುವಂಥ ವ್ಯವಸ್ಥೆ, ಮಕ್ಕಳಿಗೆ ಇರಲಿಕ್ಕೆ. ಅದರ ಮೇಲೆ ಇನ್ನೊಂದು ಅಂತಸ್ತಿದೆ. ಅಲ್ಲಿ ಮಕ್ಕಳು ಓದಲಿಕ್ಕೆ, ಬರೀಲಿಕ್ಕೆ ಅಥವಾ ಅವರ ಇನ್ನಿತರ ಯಾವುದೇ ಒಂದು ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಅನುಕೂಲವಾಗಲಿ ಅನ್ನುವಂಥ ಉದ್ದೇಶದಿಂದ ಅದನ್ನಷ್ಟು ನಿರ್ಮಾಣ ಮಾಡಿದ್ದೇವೆ. ಇಡೀ ಮಠದ ವಾತಾವರಣ ಚೆನ್ನಾಗಾಗಿದೆ. ಒಂದು ಪ್ರಾಚೀನ ಮಠ ಒಂದು ಆಧುನಿಕ ಮಠವಾಗಿ ನಿರ್ಮಾಣಗೊಂಡಿದೆ. ಇದೇ 23, 24, 25ರಂದು ಮಠದ ಪುನಃ ಪ್ರತಿಷ್ಠಾಪನೆ ಮತ್ತು ಇಲ್ಲಿ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯ ನಡೀತಾ ಇದೆ. 23 ಮತ್ತು 24 ಪೂರಕವಾದ ಕಾರ್ಯಕ್ರಮಗಳು ನಡೀತವೆ. 25ಕ್ಕೆ ಪ್ರಧಾನವಾದ ಕಾರ್ಯಕ್ರಮ. ಅವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಪುನಃ ಪ್ರಾಣ ಪ್ರತಿಷ್ಠಾಪನೆ, ಕುಂಭಾಭಿಷೇಕ, ನೇತ್ರೋನ್ಮೀಲನ, ಗೋಪುರಕ್ಕೆ ಕಳಸಾರೋಹಣ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ 25ನೇ ತಾರೀಕಿಗೆ ನಡೀತವೆ. ನಾವು 25ಕ್ಕೇ ಜನರನ್ನು ಆಹ್ವಾನಿಸ್ತಾ ಇದ್ದೀವಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಇದು ಯಾಕಂದರೆ ಚಿಕ್ಕಪೇಟೆ ಏರಿಯಾದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡು ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರೂ ಕೂಡ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ ಖುಷಿಯಾಗಿದೆ. ಹಿರೇಮಠ ಹೇಗಿತ್ತು, ಇವಾಗ ಹೇಗಾಗಿದೆ ಅಂತ ನೋಡಿ ಜನ ಖುಷಿ ಪಡ್ತಾ ಇದ್ದಾರೆ. ಭಾಳ ಅವರು ತಮ್ಮ ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ 25ಕ್ಕೆ ಕಾರ್ಯಕ್ರಮ ನಡೀತಾ ಇದೆ. ಸ್ವಾಮೀಜಿಗಳನ್ನು ಆಹ್ವಾನ ಮಾಡಿದ್ದೀವಿ. ಯಾಕಂದರೆ ಯುದ್ಧದ ವಾತಾವರಣ ಇತ್ತು, ಅಷ್ಟು ಭರ್ಜರಿಯಾಗಿ ಬೇಡ, ಧಾರ್ಮಿಕವಾಗಿ ಏನಿತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಧಾರ್ಮಿಕ ಈಗ ಯುದ್ಧದ ವಾತಾವರಣ ತಿಳಿಯಾಗಿದ್ದರಿಂದ ಸ್ವಾಮೀಜಿಗಳನ್ನು, ಗಣ್ಯಮಾನ್ಯರನ್ನು, ಗೌರವಾನ್ವಿತರನ್ನು ಆಹ್ವಾನಿಸಿ ಅವರ ಒಂದು ಸಮ್ಮುಖದಲ್ಲಿ
ಈ ಒಂದು ಸ್ವಾಮಿಯ ಪುನಃ ಪ್ರತಿಷ್ಠಾಪನಾ ಕಾರ್ಯ ಮತ್ತು ಈ ಒಂದು ದಾಸೋಹವನ್ನು ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಾದಿಗಳು ಆಗಮಿಸಿ ತಮ್ಮ ಒಂದು ಭಕ್ತಿ ಹಾಗೂ ಶ್ರದ್ಧೆಯನ್ನು ಈ ಒಂದು ಕ್ಷೇತ್ರಕ್ಕೆ ಸಲ್ಲಿಸಬೇಕು. ಅದರ ಜೊತೆಯಲ್ಲಿ ಅವರು ತಮ್ಮ ಒಂದು ಪುಣ್ಯವನ್ನು ಕೃತಕೃತ್ಯತೆಯನ್ನು ಹೊಂದಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲ ಭಕ್ತಾದಿಗಳಿಗೆ, ತುಮಕೂರಿನ ನಾಗರಿಕರಿಗೆ ನಾವು ಕರೆ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಇದು ನಿಮ್ಮ ಮಠ, ಇದು ನಿಮ್ಮ ಊರಿನ ಮಠ, ನಿಮ್ಮೂರ ಮಠ, ತುಮಕೂರು ನಿಮ್ಮ ಹಿರೇಮಠ, ತುಮಕೂರು ನಿಮ್ಮ ಊರಿನ ಹಿರೇಮಠ ಅನ್ನುವಂಥ ಒಂದು ಅಭಿಮಾನ ಇಟ್ಕೊಂಡು ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಇದು ನಮ್ಮ ವೈಯಕ್ತಿಕ ಆಹ್ವಾನ ಅಂತ ತಾವೆಲ್ಲ ತಿಳ್ಕೊಂಡು ಆಗಮಿಸಬೇಕು. ಈ ಮಠ ಒಂದು ಅದ್ಭುತವಾದಂಥ ಒಂದು ವೇದಿಕೆಯನ್ನು ಆಗಿ ನಿಂತ್ಕೋಬೇಕು. ಧಾರ್ಮಿಕ ವೇದಿಕೆಯಾಗಿ, ಧಾರ್ಮಿಕ ಶಕ್ತಿ ಕೇಂದ್ರವಾಗಿ, ನೈತಿಕ ಶಕ್ತಿ ಕೇಂದ್ರವಾಗಿ ನಿಂತ್ಕೋಬೇಕು ಅನ್ನೋಂಥದ್ದು ನಮ್ಮ ಕನಸು. ಆ ನಿಟ್ಟಿನಲ್ಲಿ ನಾವು ಮುಂದುವರೆದುಕೊಂಡು ಹೋಗ್ತಾ ಇದ್ದೀವಿ. ತಮ್ಮೆಲ್ಲರ ಸಹಾಯ, ಸಹಕಾರ, ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಬೇಕು ಅಂತ ಇನ್ನೊಂದು ಸಲ ಹೇಳ್ತಾ, ಇನ್ನೊಮ್ಮೆ ತಮ್ಮೆಲ್ಲರ ಒಂದು ಕುಟುಂಬ ಪರಿವಾರವನ್ನು ನಾವು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೇವೆ.